ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ನಾನು ಇವತ್ತು ಸುಪ್ರೀಂ ಕೋರ್ಟಲ್ಲಿದ್ದೀನಿ. ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರಕರಣದ ಬಗ್ಗೆ ಇಂತಿಷ್ಟು ಮಾಹಿತಿಯನ್ನು ಹಂಚ್ಕೋಬೇಕಂತೇಳಿ ಈ ಒಂದು ಸಂಚಿಕೆಯನ್ನು ನಾನು ದೆಹಲಿಯ ಸುಪ್ರೀಂ ಕೋರ್ಟಿನ ಆವರಣದಿಂದ ನಾನು ಪ್ರಸ್ತುತವನ್ನು ಪಡಿಸ್ತಾ ಇದ್ದೀನಿ. ಬನ್ನಿ, ನಾನು ಹಿಂದೆ ನಾವು ನೋಡ್ತಾ ಇದ್ದೀವಿ, ಸುಪ್ರೀಂ ಕೋರ್ಟನ್ನು ನೋಡ್ತಾ ಇದ್ದೀವಿ. ಅಪೆಕ್ಸ್ ಕೋರ್ಟ್ ಆಫ್ ದಿಸ್ ಕಂಟ್ರಿ, ಸರ್ವೋಚ್ಚ ನ್ಯಾಯಾಲಯ. ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಸ್ಲೋಗನ್ ಕೂಡ ಇದೆ, ಒಂದು ಟ್ಯಾಗ್ಲೈನ್ ಕೂಡ ಇದೆ. ಏನು ಅಂತ ಹೇಳಿದರೆ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಏನಿದು ಸತ್ಯಮೇವ ಜಯತೆ ಅಂತ ಹೇಳಿದರೆ, ಈ ಸತ್ಯಮೇವ ಜಯತೆ ಅನ್ನೋದು ವೇದಗಳಿಂದ ಬಂದಿರತಕ್ಕಂಥ ಒಂದು 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 ಪದ. ಸತ್ಯಮೇವ ಜಯತೆ ಅಂದರೆ ಸತ್ಯಕ್ಕೆ ಯಾವಾಗಲೂ ಕೂಡ ಕೊನೆಗೆ ಜಯ ಸಿಗುತ್ತೆ ಅನ್ನೋದು ಇದರ ಅರ್ಥ. ಬನ್ನಿ, ನಾನು ನಿನ್ನೆ ಮುಂಬೈಯಿಂದ ಮಾಲೇಗಾಂವ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಜಡ್ಜ್ಮೆಂಟು ಹೊರಗಡೆ ಬಂತು. ಅದರಲ್ಲಿ ಮಾಲೇಗಾಂವ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಆರೋಪಿಗಳನ್ನು ಆರೋಪಿ ಮುಕ್ತರನ್ನಾಗಿ ಮಾಡಿ ಅಲ್ಲಿನ ಸ್ಥಳೀಯ ನ್ಯಾಯಾಲಯ ಆ ಒಂದು ನಿನ್ನೆ ಗುರುವಾರ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದೆ. ಹಾಗಾದರೆ ಏನಿದು? ಮಾಲೇಗಾಂವ್ನ ಒಂದು 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 ಸಣ್ಣದಾಗಿರ್ತಕ್ಕಂಥ ಒಂದು ಬ್ಯಾಕ್ಗ್ರೌಂಡ್ ಹೇಳ್ಬಿಡ್ತೀನಿ. ಈ ಮಾಲೇಗಾಂವ್ ಅನ್ನೋದಿದೆಯಲ್ಲ, ಇದು ಮುಂಬೈನ ಸುಮಾರು 200 ಕಿಲೋಮೀಟರ್ ದೂರ ಇರತಕ್ಕಂತಹ ಒಂದು ನಗರ ಮಾಲೇಗಾಂವ್. ಅಲ್ಲಿ ಜಾಸ್ತಿ ಮುಸ್ಲಿಮ್ರೇ ಇರೋದು. ಸೊ ಹೀಗಾಗಿ ಅಲ್ಲಿ 2008ರಲ್ಲಿ ಸೆಪ್ಟೆಂಬರ್ 29ನೇ ತಾರೀಕು, ಅಂದರೆ ಇನ್ ದ ಮಂತ್ ಆಫ್ ರಂಜಾನ್, ಆ ಸಮಯದಲ್ಲಿ ರಂಜಾನ್ ಇನ್ನು 2 ದಿನಗಳು ಇರೋದಕ್ಕಿಂತ ಮುಂಚಿತವಾಗಿ ಅಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಎಲ್ಲಿ ಆಗುತ್ತೆ ಅಂತ ಹೇಳಿದರೆ, ಬಾಂಬ್ ಬ್ಲಾಸ್ಟು ಮಾಲೇಗಾಂವ್ನ ನಗರದಲ್ಲಿ ಒಂದು ಮಸೀದಿಯ ಹತ್ತಿರ ಒಂದು ಬೈಕ್ ಮೇಲೆ ಇಟ್ಟು ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಆಗಿದೆ. ಅಲ್ಲಿ ಆ ಸಮಯದಲ್ಲಿ ಸೆಪ್ಟೆಂಬರ್ 29, 2008ರಲ್ಲಿ ಸುಮಾರು ಆನ್ ದ ಸ್ಪಾಟಲ್ಲಿ 6 ಜನ ಸಾಯ್ತಾರೆ ಮತ್ತು 101 ಜನರಿಗೆ ಗಾಯಗಳಾಗುತ್ತೆ. ಸೊ ಹೀಗಾಗಿ ಅಲ್ಲಿನ ಸ್ಥಳೀಯ ಸರ್ಕಾರ, ಅಲ್ಲಿನ ಲೋಕಲ್ ಏಜೆನ್ಸಿಯವರು 7 ಜನರನ್ನು ಅರೆಸ್ಟ್ ಮಾಡ್ತಾರೆ. ಯಾರು ಇವರು 7 ಜನರು ಅಂತ ಹೇಳಿದರೆ, ಪ್ರಜ್ಞಾ ಸಿಂಗ್ ಠಾಕೂರ್ ex-MP ಒಬ್ಬರು, ರಿಟೈರ್ಡ್ ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಪುರೋಹಿತ್ ಅಂತ 2, ಮೇಜರ್ ರಮೇಶ್ ಉಪಾಧ್ಯಾಯ, ಅಜಯ್ ರಾಹಿರ್ಕರ್, ಸುಧಾಕರ್ ದ್ವಿವೇದಿ, ಸುಧಾಕರ್ ಚತುರ್ವೇದಿ, ಸಮೀರ್ ಕುಲಕರ್ಣಿ ಅಂತ. ಸೊ ಇವರೆಲ್ಲರ ಮೇಲೆ ಒಂದು ಮೋಕಾ ಆ್ಯಕ್ಟು ಅಂತ ಹೇಳಿದರೆ, ಇಟ್ಸ್ ಎ ಲೋಕಲ್ ಎನ್ಯಾಕ್ಟ್ಮೆಂಟ್ ವಿಚ್ ಹ್ಯಾಸ್ ಬಿನ್ ಎನ್ಯಾಕ್ಟೆಡ್ ಬೈ ದಿ ಮಹಾರಾಷ್ಟ್ರ. ಅದು ಯಾವ ರೀತಿ ನಾವು ಹೇಳಬೇಕು ಅಂತ ಹೇಳಿದರೆ, ದಿ ಮಹಾರಾಷ್ಟ್ರ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟ್. ಈ ಆ್ಯಕ್ಟಲ್ಲಿ ಅವ್ರ ಮೇಲೆ 2009ರಲ್ಲಿ ಚಾರ್ಜ್ ಶೀಟ್ ಆಗ್ತಾರೆ. ಸೊ ಲೋಕಲ್ ಕೋರ್ಟಲ್ಲಿ ನಿನ್ನೆ ಜಡ್ಜ್ಮೆಂಟ್ ಬಂದಿರೋದು ಏನು ಅಂತ ಹೇಳಿದರೆ, ಇವರ ವಿರುದ್ಧ ಯಾವುದೇ ರೀತಿಯಿಂದ ಸಾಕ್ಷ್ಯಾಧಾರಗಳಿಲ್ಲ. ಅವ್ರು ಹೇಳಿರ್ತಕ್ಕಂಥದ್ದೇನು ಅಂತ ಹೇಳಿದರೆ, ಈ ಪ್ರಜ್ಞಾ ಸಿಂಗ್ ಠಾಕೂರ್ ಇದ್ದಾರಲ್ಲ, ಅವ್ರ ಹೆಸರು ಮೇಲೆ ಯಾವುದು ವೆಹಿಕಲ್ ಇಲ್ಲ. ಹಾಗಾಗಿ ಇದು ಯಾವುದೇ ಕೂಡ ಅವ್ರ ಮೇಲೆ ಅವ್ರನ್ನ ಶಿಕ್ಷೆ ಆಗೋದಕ್ಕೆ ನಮ್ಮ ಮುಂದೆ ಯಾವುದೂ ಕೂಡ ಬಲವಾದ ಸಾಕ್ಷ್ಯಾಧಾರಗಳಿಲ್ಲ. ಹೀಗಾಗಿ ಈ 7 ಜನರಿಗೆ ಬೆನಿಫಿಟ್ ಆಫ್ ಡೌಟ್ ಮೇಲೆ ಅವರೆಲ್ಲರನ್ನು ಕೂಡ ನಾವು ನಿರ್ದೋಷಿಗಳು ಅಂತ ಹೇಳಿ ಕೋರ್ಟು ನಿನ್ನೆ ಗುರುವಾರ ಜಡ್ಜ್ಮೆಂಟ್ ಹೊರಗಡೆ ಬಂದಿದೆ ಮುಂಬೈಯಿಂದ, ಲೋಕಲ್ ಕೋರ್ಟಿಂದ. ಹೀಗಾಗಿ ಈ ಪ್ರಜ್ಞಾ ಸಿಂಗ್ ಠಾಕೂರ್ಗೆ ಮತ್ತು ಅವರ ಇನ್ನೂ ಆರೋಪಿಗಳಂತ ಏನು ಹೇಳಿದ್ವಲ್ಲ ಅವರೆಲ್ಲರನ್ನು ಕೂಡ ಆರೋಪಿ ಮುಕ್ತರನ್ನಾಗಿ ಮಾಡಿದೆ.
ಇಮಿಡಿಯೇಟ್ ಆಗಿ ಪ್ರಜ್ಞಾ ಸಿಂಗ್ ಠಾಕೂರ್ ಅವರು ಹೇಳ್ತಾರೆ, ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ನನ್ನ ಜೀವನವೇ ಸರ್ವನಾಶ ಆಯಿತು ಈ ಕೇಸಲ್ಲಿ. ನಾನು ಒಬ್ಬ ಸನ್ಯಾಸಿಯಾಗಿ ಹೋರಾಟ ಮಾಡೋದ್ರ ನನ್ನ ಜೊತೆಗೆ ಕೇಸರಿ ಭಗವಧ್ವಜ ಕೂಡ ನನ್ನ ಜೊತೆ ಹೋರಾಟ ಮಾಡಿದೆ. ಇದು ಭಗವಧ್ವಜಕ್ಕೆ ಭಗವದ್ಜೊತೆಗೆ ಸಿಕ್ಕಿರ್ತಕ್ಕಂತಹ ಒಂದು ಜಯ ಅಂತ ಹೇಳಿದ್ದಾರೆ, ಧರ್ಮಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಕೇಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಭಾರತೀಯ ಜನತಾ ಪಾರ್ಟಿ ಕೂಡ ಇದು ಧರ್ಮಕ್ಕೆ ಸಿಕ್ಕಿರ್ತಕ್ಕಂತಹ ಜಯ ಅಂತ ಹೇಳಿದೆ. ಹಾಗೆ ಭಾರತೀಯ ಜನತಾ ಪಾರ್ಟಿಯ ವಕ್ತಾರರು ಕೂಡ ಹೇಳಿದ್ದಾರೆ, ಆವತ್ತಿನ ದಿನ ಕಾಂಗ್ರೆಸ್ಸು ಮತ್ತು ವಿಶೇಷವಾಗಿ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳು ದಿಗ್ವಿಜಯ್ ಸಿಂಗ್ ಅವರು ಇದು ಕೇಸರಿಯ ಟೆರರಿಸಮ್, ಕೇಸರಿ ಭಯೋತ್ಪಾದನೆ, ಹಿಂದೂ ಭಯೋತ್ಪಾದನೆ ಅಂತ ಮೊಟ್ಟ ಮೊದಲ ಬಾರಿಗೆ ಅವರು ಉಲ್ಲೇಖ ಮಾಡಿದರು. ಇವತ್ತು ಈ ಒಂದು ಪ್ರಜ್ಞಾ ಸಿಂಗ್ ಠಾಕೂರ್ ಇವರೆಲ್ಲರನ್ನು ಕೂಡ ಖುಲಾಸೆ ಮಾಡಿ ಕೇಸನ್ನು ಅವರು ಒಡೆದುಹಾಕಿದ್ದಾರೆ. ಇದು ಧರ್ಮಕ್ಕೆ ಸಿಕ್ಕಿರ್ತಕ್ಕಂಥ ಜಯ. ಹೀಗಾಗಿ ಕಾಂಗ್ರೆಸ್ಸು ಮತ್ತು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಇಡೀ ದೇಶಕ್ಕೆ ಕ್ಷಮಾಪಣೆಯನ್ನು ಕೇಳಬೇಕು ಅನ್ನೋದ್ರ ಬಗ್ಗೆ BJP ವಕ್ತಾರರು ಕೂಡ ಹೇಳಿದ್ದಾರೆ. ಏನೇ ಆದರೂ ಕೂಡ ನಿನ್ನೆ ಗುರುವಾರ ಇಡೀ ದೇಶದಲ್ಲಿ ಇದು ಒಂದು ಹಿಸ್ಟಾರಿಕಲ್ ಜಡ್ಜ್ಮೆಂಟ್, ಇದೊಂದು ಐತಿಹಾಸಿಕ ಒಂದು ಜಡ್ಜ್ಮೆಂಟ್ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಬಣ್ಣಿಸಿದೆ. ಏನೇ ಆದರೂ ಕೂಡ ಭಾರತದಲ್ಲಿ, ಈ ದೇಶದಲ್ಲಿ ಕಾನೂನಿಗೆ ಯಾವತ್ತೂ ಕೂಡ ತನ್ನದೇ ಆಗಿರ್ತಕ್ಕಂಥ ಗೌರವ ಇದೆ. ಹೀಗಾಗಿ ನಾನು ಪ್ರಾರಂಭದಲ್ಲೇ ಅದನ್ನೇ ಹೇಳಿದ್ದು, ಧರ್ಮೋ ರಕ್ಷತಿ ರಕ್ಷಿತಃ, ಅಥವಾ ಹೀಗಾಗಿ ಧರ್ಮಕ್ಕೆ ಯಾವತ್ತೂ ಕೂಡ ಜಯ ಸಿಗುತ್ತೆ, ಸತ್ಯಮೇವ ಜಯತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಆಗಿದೆ ಅಂತ ಈ ಮೂಲಕ ತಮಗೆ ಹೇಳುತ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣಂ ಜಗದ್ಗುರು, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.